ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಧಾ ಸುರೇಶ್. ನನಗೆ ಈಗಾಗಲೇ ಡೆಲಿವರಿ ಆಗಿ 15 ಡೇಸ್ ಆಯಿತು. ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಾಸ್ಪಿಟ್ಲಲ್ಲೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಡೆಲಿವರಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ನಾನು ಡೆಲಿವರಿ ಆದಮೇಲೆ ನಂದು ನಾರ್ಮಲ್ಲ, ಸಿ ಸೆಕ್ಷನ್ನ, ಬಾಯ ಗರ್ಲ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ನಾರ್ಮಲ್ ಆಗಿರೋರು ಮತ್ತು ಸಿ ಸೆಕ್ಷನ್ ಆಗಿರೋರು, ಇವಾಗ ಹೊಟ್ಟೆ ಪ್ರೆಗ್ನೆನ್ಸಿಲಿ ಹೊಟ್ಟೆ ಬಂದಿರುತ್ತಲ್ವ, ಅದನ್ನು ಯಾವ ರೀತಿ ಕರಗಿಸ್ಕೋಬೇಕು ಅಂತ. ನಾನು ನಾರ್ಮಲ್ ಡೆಲಿವರಿ ಆದರೆ ಡೆಲಿವರಿ ಆಗಿದ್ದು ಮಾರನೇ ದಿನದಿಂದಲೇ ಬೇಕಾದ್ರೆ ಬಟ್ಟೆ ಕಟ್ಕೋಬೋದು. ಬಟ್ ಸಿ ಸೆಕ್ಷನ್ ಆಗಿದ್ದರೆ ಬಟ್ಟೆ ಕಟ್ಟೋಕ್ಕಾಗಲ್ಲ. ನಾರ್ಮಲ್ ಡೆಲಿವರಿ ಆದಮೇಲೆ ಮಾರನೇ ದಿನವೇ ಬಟ್ಟೆ ಕಟ್ಬೋದು. ನಾನೀಗ ನಾರ್ಮಲ್ ಡೆಲಿವರಿ ಆಗಿರೋರು ಬಟ್ಟೆ ಯಾವ ಥರ ಕಟ್ಟಿದ್ರೆ ಹೊಟ್ಟೆ ಬೇಗ ಕರಗುತ್ತೆ ಅಂತ ನೋಡಿ. ನಾನು ಡೆಲಿವರಿ ಆದಾಗಿಂದ ಕಟ್ಟಿದ್ದೀನಿ ನೋಡಿ. ಯಾವ ಥರ ಕಟ್ಟೋದು ಅಂತ ನಾನೀಗ ನಿಮಗೆ ತೋರಿಸ್ತೀನಿ. ಅದರಲ್ಲಿ ಸ್ಮೂತಾಗಿರೋ ಸೀರೆ ಅಥವಾ ಕಾಟನ್ ಸೀರೆ ಆದರೆ ಬೆಸ್ಟು. ನಾನು ಒಬ್ಬರು ಹೆಲ್ಪ್ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಒಬ್ಬರೇ ಕಟ್ಕೊತೀನಿ ಅಂದ್ರೂ ಕಟ್ಕೋಬೋದು. ಬಟ್ ಟೈಟಾಗಿ ಕಟ್ಕೋಬೇಕು, ಲೂಸ್ ಬಿಡಬಾರ್ದು. ಯಾಕಂದರೆ ಲೂಸ್ ಬಿಟ್ಟರೆ ಕಟ್ಕೊಂಡ್ರೂ ವೇಸ್ಟ್ ಆಗುತ್ತೆ. ಕೆಳಗಿಂದನೂ ಮೇಲೆವರೆಗೂ ಕಟ್ಕೋಬೇಕು. ಇದನ್ನು ಇವಾಗ ನಾನು ಸ್ಮೂತಾಗಿರೋ ಸೀರೆ ತಗೊಂಡಿದ್ದೀನಿ. ನನಗೆ ಕಾಟನ್ ಸೀರೆ ಸಿಗಲಿಲ್ಲ. ಯಾರ ಮನೆಯಲ್ಲಾದರೂ ಅಜ್ಜಿದಿರೋ ಆ ಥರ ಇದ್ದರೆ ಅವರು ಕಾಟನ್ ಸೀರೆ ಯೂಸ್ ಮಾಡ್ಕೋಬೋದು. ನಾನು ಸ್ಮೂತಾಗಿರೋ ಸೀರೆನ ತಗೊಂಡಿದ್ದೀನಿ. ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಫುಲ್ ಎಲ್ಲ ಈ ಥರ ಫೋಲ್ಡ್ ಮಾಡಿಕೊಂಡು ಹೊಟ್ಟೆಗೆ ಬಟ್ಟೆ ಕಟ್ಟಿದಷ್ಟು ಬ್ಯಾಕ್ ಪೇನ್ ಜಾಸ್ತಿ ಬರಲ್ಲ, ಹೊಟ್ಟೆ ಬೇಗ ಕರಗುತ್ತೆ. ಒಂದು ತಿಂಗಳು 3 ತಿಂಗಳವರೆಗೂ ಕಟ್ಟಿದ್ರೆ ಇನ್ನೂ ಬೆಸ್ಟು. ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಒಂದು 3 ಮಂತ್ಸ್ ಕಟ್ಟಿದ್ದೆ. ಈಗನೂ ಮನೇಲಿ ದೊಡ್ಡವ್ರು ಬಿಡಬೇಕಲ್ವ, ಕಟ್ಟಿಲ್ಲ ಅಂತಂದ್ರೂ ಮತ್ತೆ ಸ್ವಲ್ಪ ಆಗ್ತಾ ಹೊಟ್ಟೆ ಜಾಸ್ತಿ ಕಾಣುತ್ತೆ ಅಂತೇಳ್ಬಿಟ್ಟು ಬಟ್ಟೆ ಕಟ್ಟಕ್ಕೆ ಹೇಳ್ತಾರೆ. ನನ್ನ ಬಾಣಂತನ ಯಾವ ಥರ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ತಗೊಂಡು ಇದನ್ನು ನಾನು ಯಾವ ಥರ ಕಟ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ಥರ ಎರಡು ಸಮಕ್ಕೆ ತಗೋಬೇಕು. ಇಲ್ಲಿ ಕೆಳಗಡೆಯಿಂದ ಈ ಹೊಟ್ಟೆನ ಹಿಂಗೆ ಮೇಲೆ ಕೆತ್ತಬೇಕು. ಹಿಂಗೆ ಮೇಲೆ ಕೆತ್ತಿ ಕಟ್ಟಬೇಕು. ಈ ಥರ ನೋಡಿ, ಈ ಥರ ಮೇಲೆ ಕೆತ್ತಿ ಕಟ್ಟಬೇಕು. ಈ ಥರ ಕಟ್ಟೋದ್ರಿಂದ ಕೆಳಗಡೆ ಹೊಟ್ಟೆ ಇರಲ್ಲ, ಬೇಗ ಈ ಥರ ಟೈಟಾಗಿ ಎಳ್ಕೋಬೇಕು. ಎಳ್ಕೊಂಡು ಈ ಥರ ಟೈಟಾಗಿ ಎಳ್ಕೋಬೇಕು. ಇದನ್ನು ಈ ಥರ ಸಿಗಿಸ್ಕೊಂಡ್ಬಿಡ್ಬೇಕು ಎಕ್ಸ್ಟ್ರಾಸ್ನ. ನೋಡಿ, ಇಲ್ಲಿವರೆಗೂ ಕವರ್ ಆಗಿದೆ. ಇಲ್ಲಿಂದ ಇಲ್ಲಿ ಕೆಳಗಡೆ ಹೊಟ್ಟೆನ ಹಿಂಗೆ ತಗೊಂಡು ಇಟ್ಕೊಳ್ಬೇಕು. ಈ ಥರ ಕಟ್ಟೋದ್ರಿಂದ ಹಿಂದ್ಗಡೆ ಬ್ಯಾಕ್ ಪೇನ್ ಬರಲ್ಲ, ಹೊಟ್ಟೆ ಬೇಗ ಕರಗುತ್ತೆ. ನೋಡಿ, ಟೈಟಾಗಿ ಕಟ್ಟಬೇಕೇನಂದರೆ ಟೈಟಾಗಿ ಕಟ್ಟಿದಷ್ಟು ಹೊಟ್ಟೆ ಬೇಗ ಕರಗುತ್ತೆ. ಸೊ ಹೊಟ್ಟೆ ಜಾಸ್ತಿ ಕಾಣಲ್ಲ ಆಮೇಲೆ ಬರ್ತಾ ದಿನದಲ್ಲಿ. ನಾನು ಡೈಲಿ ಇದೇ ಥರ ಕಟ್ತೀನಿ.
ಒಂದೊಂದು ಸಲ ಒಂದು ಸ್ವಲ್ಪ ಇರಿಟೇಡ್ ಆದರೆ ತೆಗೆದುಬಿಡ್ತೀನಿ. ಸೊ ಕಂಪಲ್ಸರಿ ಕಟ್ಟಿದ್ರೆ ನಿಮಗೆ ಮುಂದೆ ಯೂಸ್ಫುಲ್ಲು. ಇಲ್ಲ ಅಂತಂದರೆ ಬ್ಯಾಕ್ ಪೇಯ್ನು, ಮುಂದಗಡೆ ಹೊಟ್ಟೆ ಮತ್ತು ಪ್ರೆಗ್ನೆನ್ಸಿ ಥರ ಕಾಣುತ್ತೆ. ಸೊ ಅದಕ್ಕೆ ಆದಷ್ಟು ಹೊಟ್ಟೆಗೆ ಬೆಲ್ಟ್ಗಿಂತ ಬೆಟರ್ ಅಂದರೆ ಬಟ್ಟೆನೇ. ಬೆಲ್ಟು ಬರ್ತಾ ಬರ್ತಾ ಸ್ವಲ್ಪ ಲೂಸ್ ಆಗುತ್ತೆ, ಬಟ್ಟೆ ಆದರೆ ನಾವು ಹೆಂಗೆ ಕಟ್ಟಿದ್ರೆ ಹಂಗಿರುತ್ತೆ. ಅದರಲ್ಲೂ ಕಾಟನ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ಮೂತಾಗಿರೋ ಬಟ್ಟೆ ತೊಗೊಂಡಿದ್ದೀನಿ, ನನಗೆ ಕಾಟನ್ ಬಟ್ಟೆ ಸಿಗಲಿಲ್ಲ. ನಾನು ಡೈಲಿ ಇದು ಕಟ್ಟಿ ಮತ್ತು ತಲೆಗೂ ಬಟ್ಟೆ ಕಟ್ತೀನಿ. ತಲೆಗೆ ಯಾಕಪ್ಪ ಬಟ್ಟೆ ಕಟ್ತೀನಿ ಅಂತಂದರೆ ಲೈಫಲ್ಲಿ ಮುಂದೆ ತಲೆ ಭಾರ, ತಲೆನೋವು ಇದ್ಯಾವುದು ಸ್ವಲ್ಪ ಜನ ಅಜ್ಜಿದಿರು ನೋಡಿದ್ದೀರಾ, ಒಬ್ಬೊಬ್ಬರಿಗೆ ಒಂಥರ ತಲೆ ಒಂಥರ ಹಿಂಗೆ ನಡುಗ್ತಾ ಇದ್ದಂಗೆ, ಕೈಕಾಲು ಅಷ್ಟೇ ಒಂಥರ ಹಿಂಗೆ ನಡುಗ್ತಾ ಇರ್ತಾರೆ ಅವರು. ಅದು ಏನಕ್ಕೆ ಆಗುತ್ತೆ ಅಂತಂದರೆ ನನಗೆ ದೊಡ್ಡವರು ಹೇಳಿರೋದು, ತಲೆಗೆ ಈ ಥರ ಬಟ್ಟೆ ಟೈಟಾಗಿ ಕಟ್ಟಬೇಕಂತೆ. ಇದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ಈ ಥರ ತಗೊಂಡು ಇದನ್ನು ಯಾವ ಥರ ತಗೊಂಡಿದ್ದೀನಿ ಅಂದರೆ ನೋಡಿ, ಈ ಥರ ಬಟ್ಟೆನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಅದನ್ನು ಈ ಥರ ಕಟ್ತಾಯಿದ್ದೀನಿ. ಈ ಥರ ಟೈಟಾಗಿ ಕಟ್ಟಬೇಕು. ಈ ಥರ ಟೈಟಾಗಿ ಕಟ್ಟೋದ್ರಿಂದ ತಲೆ ಭಾರ, ತಲೆನೋವು ಯಾವುದು ಬರದೇ ಇರೋಕ್ಕೆ ನೋಡಿ ಈ ಥರ ಟೈಟಾಗಿ ಕಟ್ಟಬೇಕು. ಟೈಟ್ ಬರಲಿಲ್ಲ, ಜಾರ್ಕೊಂಡು ಹೋಗ್ತಾಯಿತ್ತು. ಟೈಟಾಗಿ ಕಟ್ಟಬೇಕು. ಆದಷ್ಟು ಕಟ್ಟಿದ್ರೆ ಮುಂದೆ ಯಾವುದೇ ಥರ ತಲೆ ಭಾರ ಅದೇನೋ ಅನಿಸಲ್ಲ. ವಯಸ್ಸಾಗ್ತಾ ನೋಡಿ ಈ ಥರ ಟೈಟಾಗಿ ಇದು ಕಟ್ಕೊಂಡು ಲೂಸ್ ಬಿಡಬಾರ್ದು. ಈ ಥರ ಇದು ಕಟ್ಕೋಬೇಕು. ಮತ್ತು ಇದು ಹಿಂಗೆ ಕಟ್ಕೋಬೇಕು. ಇದು ನನ್ನ ಬಾಣಂತನದ್ದು. ನನ್ನ ಮನೇಲಿ ದೊಡ್ಡವರು ಇದೆಲ್ಲ ಕಂಪಲ್ಸರಿ ಕಟ್ಟಲೇಬೇಕು. ಮತ್ತು ನಾನು ಬಾಣಂತನದಲ್ಲಿ ಬ್ಲ್ಯಾಕ್ ಬಳೆ ಯಾಕೆ ಹಾಕಿದ್ದೀನಿ ಅಂತಂದರೆ, ಬ್ಲ್ಯಾಕ್ ಬಳೆ ಹಾಕೋದ್ರಿಂದ ಮಗುವಿಗೆ ಯಾವುದೇ ಥರದ ದೃಷ್ಟಿ ಆಗಲ್ಲ ಅಂತೆ. ಸೊ ಅದಕ್ಕೆ ಮನೆಯಲ್ಲಿ ಬ್ಲ್ಯಾಕ್ ಬಳೆ ತಂದು ಕೊಟ್ಟಿದ್ದಾರೆ. ಈ ಬಳೆ ಹಾಕೋದ್ರಿಂದ ಮಗುವಿಗೆ ಯಾವುದೇ ಥರದ ದೃಷ್ಟಿ ಆಗಲ್ಲ ಅಂತೆ. ಸಾಯಂಕಾಲ ಆಗಿದ ತಕ್ಷಣ ಈ ಬ್ಲ್ಯಾಕ್ ಬಳೆಯಲ್ಲಿ ದೃಷ್ಟಿ ತೆಗಿತಾ ಇದ್ದರೆ ದೃಷ್ಟಿ ಆಗಲ್ಲಂತೆ. ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಈ ಥರ ಬಳೆ ತಂದು ಕೊಟ್ಟಿದ್ದಾರೆ. ನಂದು ನೋಡಿ ಈ ಥರ ಇದು ಬಟ್ಟೆ ಕಟ್ಟಿ, ಇಲ್ಲಿ ಕಟ್ಟಿ, ಇದು ಕಟ್ಟಿ, ಆಮೇಲೆ ಇದು ಸ್ವೆಟ್ರ್, ಸಾಕ್ಸು. ಇವಾಗ ಅದು ಬೇರೆ ಮಳೆಗಾಲ ಅಲ್ವಾ, ಥಂಡಿ ಜಾಸ್ತಿ, ಹೊರಗಡೆ ಹೋಗ್ಬಾರ್ದು ಥಂಡಿಗೆ. ಗಾಳಿ ಎಲ್ಲ ಕಿವಿಗೆಲ್ಲ ಹೋಗ್ಬಾರ್ದು. ಕಿವಿಲಿ ಹತ್ತಿ ಬಟ್ಟೆ ಎಲ್ಲ ಕಂಪಲ್ಸರಿ ಇರಬೇಕು. ಇದು ಬಾಣಂತನದ ಆರೈಕೆ. ಆದಷ್ಟು ಈ ಥರ ಟ್ರೈ ಮಾಡಿ. ಮುಂದೆ ಲೈಫಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಬರದೇ ಇರುತ್ತೆ. ನನಗೆ ಗೊತ್ತಿರೋ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಬಾಣಂತನದ ಊಟ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಡೆಲಿವರಿ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಂಗೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಫಾಲೋ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.